ಕಾಂಗ್ರೆಸ್ನ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಅವರು ಎಂಎಸ್ಪಿ ಆಗ್ರಹಕ್ಕೆ ಅಂದರೆ ಎಂಎಸ್ಪಿ ಜಾರಿಗೆ ಆಗ್ರಹಿಸಿ ಏನು ಗಾಂಧಿ ಪ್ರತಿಮೆ ಬಳಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಕೇಂದ್ರ ಸರ್ಕಾರದ ವಿರೋಧಿ ಬಗ್ಗೆ ಮಾತಾಡೋಕ್ಕೆ ಇದು ಬಿ ಆರ್ ಪಾಟೀಲ್ ನಮ್ಮ ಜೊತೆ ಇದ್ದಾರೆ. ಸರ್, ಎಂಎಸ್ಪಿ ಜಾರಿಗೊಳಿಸಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ ಈಗ ಏನು ನಡೆಯೋಕ್ಕೆ ಬಯಸ್ತಾರೆ? ಅಂದರೆ ಪಕ್ಷದಿಂದ ಹೋರಾಟ, ವೇದಿಕೆಯಿಂದ ಏನಾದರೂ ಹೋರಾಟ ರೂಪಿಸ್ತೀರಾ ಏನು? ನನ್ನ ವೈಯಕ್ತಿಕವಾಗಿ ದಲ್ಲೇವಾಲ್ ಅವರ ಬದುಕಿಸಬೇಕು, ಅವರ ಜೀವ ಉಳಿಬೇಕು, ಈ ಹೋರಾಟ ನಿರಂತರವಾಗಿ ಮುಂದುವರಿಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಏಕೈಕವಾಗಿ ವೈಯಕ್ತಿಕವಾಗಿ ಕೂತಿದ್ದೀನಿ. ಇದು ಪಕ್ಷದ ನಿರ್ಧಾರವೂ ಅಲ್ಲ ಮತ್ತು ಪಕ್ಷದ ಬೆಂಬಲವೂ ಅಲ್ಲ. ಪಕ್ಷ ಬೆಂಬಲ ಈಗಾಗಲೇ ದೆಹಲಿ ಮಟ್ಟದಲ್ಲಿ ಕೊಟ್ಟಾಗಿದೆ ಮತ್ತು ಅನೇಕ ಜನರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ದಾರೆ. ಇವತ್ತು MSP ಕಾನೂನಿದೆ, ಆದರೆ MSP ಗ್ಯಾರಂಟಿ ಕಾನೂನಿಲ್ಲ. ಪ್ರತಿ ವರ್ಷ ಸರ್ಕಾರ ಹೊಸ ಹೊಸ ಬೆಳೆಗಳಿಗೆ MSP ಬೆಲೆಯನ್ನು ಘೋಷಣೆ ಮಾಡ್ತದೆ, ಆದರೆ ಖರೀದಿ ಮಾಡಲೇಬೇಕು ಅಂತ ಆ ಥರ ಒತ್ತಡ ತರುವಂಥ ಕಾನೂನಿಲ್ಲ. ಆ ಕಾನೂನನ್ನು ಬೇಡಿಕೆ ಇಟ್ಟು ನಮ್ಮ ರೈತರು ಇವತ್ತು ದೇಶಾದ್ಯಂತ ಹೋರಾಟ ಮಾಡ್ತಾಯಿದ್ದಾರೆ. ಆದರೆ ಕೇಂದ್ರ ಮೋಸ ಮಾಡಿತು. ಯಾವತ್ತಿನಲ್ಲಿ ರೈತರು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾಯಿದ್ರು ಗಡಿ ಭಾಗದಲ್ಲಿ, ಆ 3 ಕಾನೂನನ್ನು ವಾಪಸ್ ತಗೊಂಡು ರೈತರಿಗೆ ಸಮಾಧಾನಗೊಳಿಸಿ ಮನೆ ಕಳಿಸಿದ್ರು. ಮತ್ತು ರಾಜಕೀಯೇತರ ಸಂಘಟನೆ ಆದಂಥ ಈ ರೈತರ ಹೋರಾಟ ಮತ್ತೆ ಶುರು ಆಗಿದೆ. ನಾನು ಶಂಭು ಬಾರ್ಡ್ರ್ ಹತ್ರ ಹೋಗಿ ರೈತರ ಹತ್ರ ಮಾತಾಡಿಸಿ ಬಂದಿದ್ದೀನಿ. ಅವ್ರ ಬೇಡಿಕೆ ಇದು ಹೊಸದೇನಲ್ಲ, ಹಳೆ ಕಾಲದ ಬೇಡಿಕೆ ಇದೇ. ಮೋದಿಯವರೇ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ MSP ಗ್ಯಾರಂಟಿ ಕಾನೂನನ್ನು ತರ್ತೀವನಂತ ಮಾತನ್ನು ಹೇಳಿದರು. ಇವತ್ತು ಮರ್ತಿದ್ದಾರೆ. ಇವತ್ತು ಪತ್ರಿಕೆಯಲ್ಲಿ ಏನಿದೆ ಅಂದರೆ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಪಾಲಿಸಿ ತಂದಿದ್ದಾರೆ. ಅದು ಮಹಾ ಅಪಾಯಕಾರಿ. ಇವತ್ತು ರೈತರನ್ನು ಒಕ್ಕಲೆಬ್ಬಿಸಿ ಬೀದಿ ಮೇಲೆ ಬಿಸಾಕಿ ಬಿಕಾರಿಗಳನ್ನು ಮಾಡುವಂಥ ಸಂಚನ್ನು ಹೂಡಿದ್ದಾರೆ. ಇಡೀ ಕಾಂಟ್ರಾಕ್ಟ್ ಫಾರ್ಮನ್ನು ಮತ್ತೆ ಅಸ್ತಿತ್ವಕ್ಕೆ ಬರುವಂಥ ಸಂಚು ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲಿ ಕೃಷಿಯನ್ನು ತನ್ನ ಕೈಯಲ್ಲಿ ಇಟ್ಕೋಬೇಕು ಅನ್ನೋಂಥ ಉದ್ದೇಶ, ಕೃಷಿ ಮತ್ತು ಮಾರುಕಟ್ಟೆ ಎರಡೂ ತನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕನ್ನುವಂಥ ದುರುದ್ದೇಶ ಕೇಂದ್ರ ಸರ್ಕಾರದಿದೆ. ಸರ್, ಈಗ ರೈತರು ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇರುವಂಥದ್ದು, ಕಳೆದ ಈ ಹಿಂದಿನ ಕೂಡ ಹೋರಾಟ ಮಾಡಿದರು. ಸರ್ಕಾರ ಕೂಡ ಇಲ್ಲೊಂದು ಬೇಡಿಕೆ ಈಡೇರಿಸ್ತಿಲ್ಲ. ಸೊ ಯಾಕೆ ಈಡೇರಿಸ್ತಿಲ್ಲ ಮತ್ತು ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ? ಕೇಂದ್ರ ಸರ್ಕಾರ ಖಂಡಿತವಾಗಿ ಕೂಡ ರೈತರ ವಿರೋಧಿ, ಬಡವರ ವಿರೋಧಿ ನಿಲುವನ್ನು ವ್ಯಕ್ತಪಡಿಸಿದೆ. ಈಗ ಕೇಂದ್ರ ಸರ್ಕಾರ ಇವತ್ತು MSP ಗ್ಯಾರಂಟಿ ಕಾನೂನನ್ನು ತರಬೇಕಾಗಿತ್ತು. ಇವತ್ತು ಮಾರ್ಕೆಟಿಂಗ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಗಿ, ವಿದ್ಯುತ್ ಅಮೆಂಡ್ ಆ್ಯಕ್ಟ್ ಆಗಿ ಅದನ್ನು ವಾಪಸ್ ತೆಗೆದ ಮೇಲೆ ಮತ್ತೆ ಹೊಸದಾಗಿ ತರಬೇಕಲ್ಲ. ಇವತ್ತು ಅವರು ತರ್ತಾ ಇಲ್ಲ. ಇದು ನಮ್ಮವರು ಆಲ್ರೆಡಿ ಬೇಡಿಕೆ ಇಟ್ಟಿದ್ದಾರೆ ಈಗಾಗಲೇ. ಆದರೆ ಇವತ್ತು MSP ಗ್ಯಾರಂಟಿ ಕಾನೂನನ್ನು ತರಬೇಕು ಅನ್ನುವಂಥ ಹೋರಾಟ ನಡೀತಾ ಇದೆ. ದಲ್ಲೇವಾಲ್ ಅವರು ಮಾಡ್ತಾಯಿದ್ದಾರೆ. 38 ದಿವಸಗಳದು. ಕಳೆದ 38 ದಿವಸಗಳ ಕಾಲ ಉಪವಾಸ ಮಾಡಿದ್ದಾರೆ. ಅವರ ಆರೋಗ್ಯಕ್ಕೆ ಭಾಳ ಅಪಾಯ ಇದೆ. ಸುಪ್ರೀಂ ಕೋರ್ಟ್ ಕೂಡ ಚಿಂತನೆಯನ್ನು ವ್ಯಕ್ತಪಡಿಸಿದೆ ಇವರ ಆರೋಗ್ಯದ ಬಗ್ಗೆ. ಇಷ್ಟು ನಿರ್ಲಕ್ಷ್ಯ ಮಾಡಬಾರ್ದು ಕೇಂದ್ರ ಸರ್ಕಾರ. ತಾನು ಏನೋ ಕಾನೂನನ್ನು ವಾಪಸ್ ಪಡೆದರು, ಮತ್ತೆ ಹೊಸ ಕಾನೂನನ್ನು ರೈತರ ಪರವಾಗಿ ಮಂಡಿಸಿ ಅದು ಅನುಕೂಲ ಮಾಡಿಕೊಡ್ಬೇಕು. ಕಾಂಗ್ರೆಸ್ನ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಅವರು MSP ಆಗ್ರಹಕ್ಕೆ ಅಂದರೆ MSP ಜಾರಿಗೆ ಆಗ್ರಹಿಸಿ ಏನು ಗಾಂಧಿ ಪ್ರತಿಮೆ ಬಳಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಕೇಂದ್ರ ಸರ್ಕಾರದ ವಿರೋಧಿ ಬಗ್ಗೆ ಮಾತಾಡೋಕ್ಕೆ ಇದು ಬಿ ಆರ್ ಪಾಟೀಲ್ ನಮ್ಮ ಜೊತೆ ಇದ್ದಾರೆ. ಸರ್, MSP ಜಾರಿಗೊಳಿಸಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ ಈಗ ಏನು ನಡೆಯೋಕ್ಕೆ ಬಯಸ್ತಾರೆ? ಅಂದರೆ ಪಕ್ಷದಿಂದ ಹೋರಾಟ, ವೇದಿಕೆಯಿಂದ ಏನಾದರೂ ಹೋರಾಟ ರೂಪಿಸ್ತೀರಾ ಏನು? ನನ್ನ ವೈಯಕ್ತಿಕವಾಗಿ ದಲ್ಲೇವಾಲ್ ಅವರ ಬದುಕಿಸಬೇಕು, ಅವರ ಜೀವ ಉಳಿಬೇಕು, ಈ ಹೋರಾಟ ನಿರಂತರವಾಗಿ ಮುಂದುವರಿಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಏಕೈಕವಾಗಿ ವೈಯಕ್ತಿಕವಾಗಿ ಕೂತಿದ್ದೀನಿ. ಇದು ಪಕ್ಷದ ನಿರ್ಧಾರವೂ ಅಲ್ಲ ಮತ್ತು ಪಕ್ಷದ ಬೆಂಬಲವೂ ಅಲ್ಲ. ಪಕ್ಷ ಬೆಂಬಲ ಈಗಾಗಲೇ ದೆಹಲಿ ಮಟ್ಟದಲ್ಲಿ ಕೊಟ್ಟಾಗಿದೆ ಮತ್ತು ಅನೇಕ ಜನರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ದಾರೆ. ಇವತ್ತು MSP ಕಾನೂನಿದೆ, ಆದರೆ MSP ಗ್ಯಾರಂಟಿ ಕಾನೂನಿಲ್ಲ. ಪ್ರತಿ ವರ್ಷ ಸರ್ಕಾರ ಹೊಸ ಹೊಸ ಬೆಳೆಗಳಿಗೆ MSP ಬೆಲೆಯನ್ನು ಘೋಷಣೆ ಮಾಡ್ತದೆ, ಆದರೆ ಖರೀದಿ ಮಾಡಲೇಬೇಕು ಅಂತ ಆ ಥರ ಒತ್ತಡ ತರುವಂಥ ಕಾನೂನಿಲ್ಲ. ಆ ಕಾನೂನನ್ನು ಬೇಡಿಕೆ ಇಟ್ಟು ನಮ್ಮ ರೈತರು ಇವತ್ತು ದೇಶಾದ್ಯಂತ ಹೋರಾಟ ಮಾಡ್ತಾಯಿದ್ದಾರೆ. ಆದರೆ ಕೇಂದ್ರ ಮೋಸ ಮಾಡಿತು. ಯಾವತ್ತಿನಲ್ಲಿ ರೈತರು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾಯಿದ್ರು ಗಡಿ ಭಾಗದಲ್ಲಿ, ಆ 3 ಕಾನೂನನ್ನು ವಾಪಸ್ ತಗೊಂಡು ರೈತರಿಗೆ ಸಮಾಧಾನಗೊಳಿಸಿ ಮನೆ ಕಳಿಸಿದ್ರು. ಮತ್ತು ರಾಜಕೀಯೇತರ ಸಂಘಟನೆ ಆದಂಥ ಈ ರೈತರ ಹೋರಾಟ ಮತ್ತೆ ಶುರು ಆಗಿದೆ.
ನಾನು ಶಂಭು ಬಾರ್ಡ್ರ್ ಹತ್ರ ಹೋಗಿ ರೈತರ ಹತ್ರ ಮಾತಾಡ್ಸಿ ಬಂದಿದ್ದೀನಿ. ಅವ್ರ ಬೇಡಿಕೆ ಇದು ಹೊಸದೇನಲ್ಲ, ಹಳೆ ಕಾಲದ ಬೇಡಿಕೆ ಇದೇ. ಮೋದಿಯವರೇ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ MSP ಗ್ಯಾರಂಟಿ ಕಾನೂನನ್ನು ತರ್ತೀವನಂತ ಮಾತನ್ನು ಹೇಳಿದರು. ಇವತ್ತು ಮರ್ತಿದ್ದಾರೆ. ಇವತ್ತು ಪತ್ರಿಕೆಯಲ್ಲಿ ಏನಿದೆ ಅಂದರೆ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಪಾಲಿಸಿ ತಂದಿದ್ದಾರೆ. ಅದು ಮಹಾ ಅಪಾಯಕಾರಿ. ಇವತ್ತು ರೈತರನ್ನು ಒಕ್ಕಲೆಬ್ಬಿಸಿ ಬೀದಿ ಮೇಲೆ ಬಿಸಾಕಿ ಬಿಕಾರಿಗಳನ್ನು ಮಾಡುವಂಥ ಸಂಚನ್ನು ಹೂಡಿದ್ದಾರೆ. ಇಡೀ ಕಾಂಟ್ರಾಕ್ಟ್ ಫಾರ್ಮನ್ನು ಮತ್ತೆ ಅಸ್ತಿತ್ವಕ್ಕೆ ಬರುವಂಥ ಸಂಚು ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲಿ ಕೃಷಿಯನ್ನು ತನ್ನ ಕೈಯಲ್ಲಿ ಇಟ್ಕೋಬೇಕು ಅನ್ನೋಂಥ ಉದ್ದೇಶ, ಕೃಷಿ ಮತ್ತು ಮಾರುಕಟ್ಟೆ ಎರಡೂ ತನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕನ್ನುವಂಥ ದುರುದ್ದೇಶ ಕೇಂದ್ರ ಸರ್ಕಾರದಿದೆ. ಸರ್, ಈಗ ರೈತರು ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇರುವಂಥದ್ದು, ಕಳೆದ ಈ ಹಿಂದಿನ ಕೂಡ ಹೋರಾಟ ಮಾಡಿದರು. ಸರ್ಕಾರ ಕೂಡ ಇಲ್ಲೊಂದು ಬೇಡಿಕೆ ಈಡೇರಿಸ್ತಿಲ್ಲ. ಸೊ ಯಾಕೆ ಈಡೇರಿಸ್ತಾ ಇಲ್ಲ, ಮತ್ತು ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ? ಕೇಂದ್ರ ಸರ್ಕಾರ ಖಂಡಿತವಾಗಿ ಕೂಡ ರೈತರ ವಿರೋಧಿ, ಬಡವರ ವಿರೋಧಿ ನಿಲುವನ್ನು ವ್ಯಕ್ತಪಡಿಸಿದೆ. ಈಗ ಕೇಂದ್ರ ಸರ್ಕಾರ ಇವತ್ತು MSP ಗ್ಯಾರಂಟಿ ಕಾನೂನನ್ನು ತರಬೇಕಾಗಿತ್ತು. ಇವತ್ತು ಮಾರ್ಕೆಟಿಂಗ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಗಿ, ಅದು ವಿದ್ಯುತ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಗಿ ಅದನ್ನು ವಾಪಸ್ ತೆಗೆದ ಮೇಲೆ ಮತ್ತೆ ಹೊಸದಾಗಿ ತರಬೇಕಲ್ಲ. ಇವತ್ತುವರೆಗೂ ತರ್ತಾ ಇಲ್ಲ. ಇದು ನಮ್ಮವ್ರು ಆಲ್ರೆಡಿ ಬೇಡಿಕೆ ಇಟ್ಟಿದ್ದಾರೆ ಈಗಾಗಲೇ. ಆದರೆ ಇವತ್ತು MSP ಗ್ಯಾರಂಟಿ ಕಾನೂನನ್ನು ತರಬೇಕು ಅನ್ನುವಂಥ ಹೋರಾಟ ನಡೀತಾ ಇದೆ. ದಲ್ಲೇವಾಲ್ ಅವರು ಮಾಡ್ತಾಯಿದ್ದಾರೆ. 38 ದಿವಸಗಳದು. ಕಳೆದ 38 ದಿವಸಗಳ ಕಾಲ ಉಪವಾಸ ಮಾಡಿದ್ದಾರೆ. ಅವರ ಆರೋಗ್ಯಕ್ಕೆ ಭಾಳ ಅಪಾಯ ಇದೆ. ಸುಪ್ರೀಂ ಕೋರ್ಟ್ ಕೂಡ ಚಿಂತನೆಯನ್ನು ವ್ಯಕ್ತಪಡಿಸಿದೆ ಇವರ ಆರೋಗ್ಯದ ಬಗ್ಗೆ. ಇಷ್ಟು ನಿರ್ಲಕ್ಷ್ಯ ಮಾಡಬಾರ್ದು ಕೇಂದ್ರ ಸರ್ಕಾರ. ತಾನು ಏನೋ ಕಾನೂನನ್ನು ವಾಪಸ್ ಪಡೆದರು, ಮತ್ತೆ ಹೊಸ ಕಾನೂನನ್ನು ರೈತರ ಪರವಾಗಿ ಮಂಡಿಸಿ ಅದು ಅನುಕೂಲ ಮಾಡಿಕೊಡ್ಬೇಕು. ಕಾಂಗ್ರೆಸ್ನ ಹಿರಿಯ ಶಾಸಕ BR ಪಾಟೀಲ್ ಅವರು MSP ಆಗ್ರಹಕ್ಕೆ ಅಂದರೆ MSP ಜಾರಿಗೆ ಆಗ್ರಹಿಸಿ ಏನು ಗಾಂಧಿ ಪ್ರತಿಮೆ ಬಳಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ, ಕೇಂದ್ರ ಸರ್ಕಾರದ ವಿರೋಧಿ ಬಗ್ಗೆ ಮಾತಾಡೋಕ್ಕೆ ಇದು BR ಪಾಟೀಲ್ ನಮ್ಮ ಜೊತೆ ಇದ್ದಾರೆ. ಸರ್, MSP ಜಾರಿಗೊಳಿಸಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ. ಈಗ ಏನು ಹೇಳೋದಕ್ಕೆ ಬಯಸ್ತೀರಾ? ಅಂದರೆ ಪಕ್ಷದಿಂದ ಹೋರಾಟ, ವೇದಿಕೆಯಿಂದ ಏನಾದರೂ ಹೋರಾಟ ರೂಪಿಸ್ತೀರಾ ಏನು? ನನ್ನ ವೈಯಕ್ತಿಕವಾಗಿ ದಲ್ಲೇವಾಲ್ ಅವರ ಬದುಕಿಸಬೇಕು, ಅವರ ಜೀವ ಉಳಿಬೇಕು, ಈ ಹೋರಾಟ ನಿರಂತರವಾಗಿ ಮುಂದುವರಿಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಏಕೈಕವಾಗಿ ವೈಯಕ್ತಿಕವಾಗಿ ಕೂತಿದ್ದೀನಿ. ಇದು ಪಕ್ಷದ ನಿರ್ಧಾರನೂ ಅಲ್ಲ ಮತ್ತು ಪಕ್ಷದ ಬೆಂಬಲನೂ ಅಲ್ಲ. ಪಕ್ಷ ಬೆಂಬಲ ಈಗಾಗಲೇ ದೆಹಲಿ ಮಟ್ಟದಲ್ಲಿ ಕೊಟ್ಟಾಗಿದೆ ಮತ್ತು ಅನೇಕ ಜನರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ. ರಾಹುಲ್ ಗಾಂಧಿಯವರು ಮಾತಾಡಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ದಾರೆ. ಇವತ್ತು MSP ಕಾನೂನಿದೆ, ಆದರೆ MSP ಗ್ಯಾರಂಟಿ ಕಾನೂನಿಲ್ಲ. ಪ್ರತಿ ವರ್ಷ ಸರ್ಕಾರ ಹೊಸ ಬೆಳೆಗಳಿಗೆ MSP ಬೆಲೆಯನ್ನು ಘೋಷಣೆ ಮಾಡ್ತದೆ. ಆದರೆ ಖರೀದಿ ಮಾಡಲೇಬೇಕು ಅಂತ ಆ ಥರ ಒತ್ತಡ ತರುವಂಥ ಕಾನೂನಿಲ್ಲ. ಆ ಕಾನೂನನ್ನು ಬೇಡಿಕೆ ಇಟ್ಟು ನಮ್ಮ ರೈತರು ಇವತ್ತು ದೇಶಾದ್ಯಂತ ಹೋರಾಟ ಮಾಡ್ತಾಯಿದ್ದಾರೆ. ಆದರೆ ಕೇಂದ್ರ ಮೋಸ ಮಾಡಿತು. ಯಾವತ್ತಿನಲ್ಲಿ ರೈತರು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾಯಿದ್ರು ಗಡಿ ಭಾಗದಲ್ಲಿ, ಆ 3 ಕಾನೂನನ್ನು ವಾಪಸ್ ತಗೊಂಡು ರೈತರಿಗೆ ಸಮಾಧಾನಗೊಳಿಸಿ ಮನೆ ಕಳಿಸಿದ್ರು. ಮತ್ತು ರಾಜಕೀಯೇತರ ಸಂಘಟನೆಯಾದಂಥ ಈ ರೈತರ ಹೋರಾಟ ಮತ್ತೆ ಶುರು ಆಗಿದೆ. ನಾನು ಶಂಭು ಬಾರ್ಡ್ರ್ ಹತ್ರ ಹೋಗಿ ರೈತರ ಹತ್ರ ಮಾತಾಡ್ಸಿ ಬಂದಿದ್ದೀನಿ. ಅವ್ರ ಬೇಡಿಕೆ ಇದು ಹೊಸದೇನಲ್ಲ, ಹಳೆ ಕಾಲದ ಬೇಡಿಕೆ ಇದೇ. ಮೋದಿಯವರೇ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ MSP ಗ್ಯಾರಂಟಿ ಕಾನೂನನ್ನು ತರ್ತೀವನಂತ ಮಾತನ್ನು ಹೇಳಿದರು. ಇವತ್ತು ಮರ್ತಿದ್ದಾರೆ. ಇವತ್ತು ಪತ್ರಿಕೆಯಲ್ಲಿ ಏನಿದೆ ಅಂದರೆ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಪಾಲಿಸಿ ತಂದಿದ್ದಾರೆ. ಅದು ಮಹಾ ಅಪಾಯಕಾರಿ. ಇವತ್ತು ರೈತರನ್ನು ಒಕ್ಕಲೆಬ್ಬಿಸಿ ಬೀದಿ ಮೇಲೆ ಬಿಸಾಕಿ ಬಿಕಾರಿಗಳನ್ನು ಮಾಡುವಂಥ ಸಂಚನ್ನು ಹೂಡಿದ್ದಾರೆ. ಇಡೀ ಕಾಂಟ್ರಾಕ್ಟ್ ಫಾರ್ಮನ್ನು ಮತ್ತೆ ಅಸ್ತಿತ್ವಕ್ಕೆ ಬರುವಂಥ ಸಂಚು ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲಿ ಕೃಷಿಯನ್ನು ತನ್ನ ಕೈಯಲ್ಲಿ ಇಟ್ಕೋಬೇಕು ಅನ್ನೋಂಥ ಉದ್ದೇಶ, ಕೃಷಿ ಮತ್ತು ಮಾರುಕಟ್ಟೆ ಎರಡೂ ತನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನುವಂಥ ದುರುದ್ದೇಶ ಕೇಂದ್ರ ಸರ್ಕಾರದಿದೆ. ಸರ್, ಈಗ ರೈತರು ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇರುವಂಥದ್ದು, ಕಳೆದ ಈ ಹಿಂದಿನ ಕೂಡ ಹೋರಾಟ ಮಾಡಿದರು. ಸರ್ಕಾರ ಕೂಡ ಇಲ್ಲೊಂದು ಬೇಡಿಕೆ ಈಡೇರಿಸ್ತಿಲ್ಲ. ಸೊ ಯಾಕೆ ಈಡೇರಿಸ್ತಾ ಇಲ್ಲ, ಮತ್ತು ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ? ಕೇಂದ್ರ ಸರ್ಕಾರ ಖಂಡಿತವಾಗಿ ಕೂಡ ರೈತರ ವಿರೋಧಿ, ಬಡವರ ವಿರೋಧಿ ನಿಲುವನ್ನು ವ್ಯಕ್ತಪಡಿಸಿದೆ. ಈಗ ಕೇಂದ್ರ ಸರ್ಕಾರ ಇವತ್ತು MSP ಗ್ಯಾರಂಟಿ ಕಾನೂನನ್ನು ತರಬೇಕಾಗಿತ್ತು. ಇವತ್ತು ಮಾರ್ಕೆಟಿಂಗ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಗಿ, ಅದು ವಿದ್ಯುತ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಗಿ ಅದನ್ನು ವಾಪಸ್ ತೆಗೆದ ಮೇಲೆ ಮತ್ತೆ ಹೊಸದಾಗಿ ತರಬೇಕಲ್ಲ. ಇವತ್ತುವರೆಗೂ ತರ್ತಾ ಇಲ್ಲ. ಇದು ನಮ್ಮವ್ರು ಆಲ್ರೆಡಿ ಬೇಡಿಕೆ ಇಟ್ಟಿದ್ದಾರೆ ಈಗಾಗಲೇ. ಆದರೆ ಇವತ್ತು MSP ಗ್ಯಾರಂಟಿ ಕಾನೂನನ್ನು ತರಬೇಕು ಅನ್ನುವಂಥ ಹೋರಾಟ ನಡೀತಾ ಇದೆ. ದಲ್ಲೇವಾಲ್ ಅವರು ಮಾಡ್ತಾಯಿದ್ದಾರೆ. 38 ದಿವಸಗಳದು.
ಕಳೆದ 38 ದಿವಸಗಳ ಕಾಲ ಉಪವಾಸ ಮಾಡಿದ್ದಾರೆ. ಅವರ ಆರೋಗ್ಯಕ್ಕೆ ಭಾಳ ಅಪಾಯ ಇದೆ. ಸುಪ್ರೀಂ ಕೋರ್ಟ್ ಕೂಡ ಚಿಂತನೆಯನ್ನು ವ್ಯಕ್ತಪಡಿಸಿದೆ ಇವರ ಆರೋಗ್ಯದ ಬಗ್ಗೆ. ಇಷ್ಟು ನಿರ್ಲಕ್ಷ್ಯ ಮಾಡಬಾರ್ದು ಕೇಂದ್ರ ಸರ್ಕಾರ. ತಾನು ಏನೋ ಕಾನೂನನ್ನು ವಾಪಸ್ ಪಡೆದರು, ಮತ್ತೆ ಹೊಸ ಕಾನೂನನ್ನು ರೈತರ ಪರವಾಗಿ ಮಂಡಿಸಿ ಅದು ಅನುಕೂಲ ಮಾಡಿಕೊಡ್ಬೇಕು. ಇದು ಬಿ ಆರ್ ಪಾಟೀಲ್ ಅವರ ಆಗ್ರಹ. ಒಂದು ಹೇಳ್ತಾ ಇರುವಂಥದ್ದು, ಕೇಂದ್ರ ಸರ್ಕಾರ ಏನು MSP ಗ್ಯಾರಂಟಿಯನ್ನು ಜಾರಿಗೊಳಿಸಬೇಕು ಮತ್ತು ಈ ಸಂಬಂಧಪಟ್ಟಂತೆ ರೈತರ ಪರವಾಗಿ ನಿಲ್ಲಬೇಕು ಅಂತ ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ನೋಡಬೇಕು ಕೇಂದ್ರ ಸರ್ಕಾರ ಏನು ನಿರ್ಧಾರ ಕೈಗೊಳ್ಳುತ್ತಂತ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವಿಜಯ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು.